ಮಹೇಶನ್ ತಂಗಿ. ನೆನ್ನೆ ಅವನು ಎಲ್ಲೋ ಹೊರಗಡೆ ಹೋಗಿದ್ದ ಅನಿಸುತ್ತೆ. ಬಂದು 8 ಕಾಲತ್ತು ಮನೆಗೆ ಬಂದು ನನ್ನ ಮಕ್ಕಳ ಜೊತೆಲಿ ಮಾತಾಡ್ಕೊಂಡು ಕೂತಿದ್ದ. ನನ್ನ ಅಡುಗೆ ಏನು ಮಾಡಿದೆ ಅಂತ ಕೇಳ್ಬಿಟ್ಟು ಅವನೇ ಹಾಕೋ ಊಟ ಮಾಡೋದನ್ನ. ಊಟ ಮಾಡ್ತಿದ್ದಾಗ ನನ್ನ ಹಿರಿ ಮಗಳ ಜೊತೆಲೇ ಊಟ ಮಾಡಿಬಿಟ್ಟು ಸಾಕು ನನಗೆ ಅಂತ ಅಂತಿದ್ದವನು. ನಾನು ಮಡಗಿದ್ದು ಅನ್ನನ ನೀನು ಕೊಡೋದೇ ಇಲ್ಲ, ನಾನೇ ತಿಂತೀನಿ ಅನ್ಕೊಂಡು ಅದನ್ನೂ ತಿನ್ನೋ ಆಯಿತು, ನಾನು ಬೇರೆ ಏನಾದ್ರು ಮಾಡ್ಕೊತೀನಿ ಅಂದ್ಬಿಟ್ಟು ಊಟ ಮಾಡ್ತಿದ್ದಂಗೆ ರಾಜೇಶ್ ಮೋಳೆ ಅನ್ನೋರ್ದೊಂದು ಫೋನ್ ಬಂತು ಅವನಿಗೆ. ಫೋನ್ ಬಂದದಕ್ಕೆ ನಾನು ನೋಡಿದೆ, ಆದರೆ ನಾನೇನು ಕೇಳಲಿಲ್ಲ ಅವನ್ನ. ಕೇಳಿದ್ರೆ ಅವನೇನು ಹೇಳೋದಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಅವನು ಹೊರಗಡೆಗೆ ಹೋದ. ಆದರೆ ಅವನು ದಿನ ಬೆಳಗ್ಗೆ ಆದರೆ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ, ಕೆಲಸದಿಂದ ಬಂದರೆ ಮನೆಗೆ ಬರ್ತಾನೆ. ಮನೆಗೆ ಬರಲಿಲ್ಲ ಅಂತಂದರೆ ಹಳ್ಳಿ ಕಟ್ಟೆತ ಕೂತಿರ್ತಾನೆ. ಯಾರದೇ ಸವಾಸಕ್ಕೂ ಹೋಗೋದಿಲ್ಲ, ಯಾರದೇ ಜಗಳಕ್ಕೂ ಹೋಗೋದಿಲ್ಲ. ಆದರೂ ದುಡಿಗೆ ಹೋಯ್ತಾನೆ. ಅದೇ ನಮ್ಮ ಅಪ್ಪ ನಮ್ಮವ್ವ ಅವನು ನಂಬ್ಕೋದಿಲ್ಲ. ಇವತ್ತು ಅವ್ರಿಗೆ 65 ವರ್ಷದ ಮೇಲಾಗದೆ. ಒಂದು ಹೋಟ್ಲ್ ಇಟ್ಕೊಂಡವ್ರೆ ಅವ್ರ ಜೀವನ ಮಾಡೋಕ್ಕೆ ಅಂದ್ಬಿಟ್ಟು ಹೋಟ್ಲಲ್ಲಿ ಅದೇ ಜೀವನ ಮಾಡ್ಕೊಂಡು ಹೋಯ್ತವ್ರೆ. ಒಬ್ಬನೇ ಮಗ ಕೂಲಿಗೆ ಎದ್ರು ಒಬ್ಬರು ಹೆಂಗೆ ಮಕ್ಕಳು ಬೇರೆಯವರು ಹೆಂಗೆ ಸಾಕ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ 3 ಜನ ಮಕ್ಕಳೂ ಸಾಕವ್ರೆ. ನಾನು ಪರವಾಗಿಲ್ಲ, ಚೆನ್ನಾಗಿರೋ ಮನೆ ಕೊಟ್ಟವ್ರೆ. ನಾನು ಚೆನ್ನಾಗವನಿ, ನಮ್ಮ ಅಕ್ಕನೂ ಚೆನ್ನಾಗಿರೋ ಮನೆ ಕೊಟ್ಟವ್ರೆ. ಇನ್ನೇನು ಇವನ ಲೈಫು ಸೆಟ್ಲಾಯಿತು ಅನ್ನೋ ಅಷ್ಟರಲ್ಲಿ ಈ ಥರ ಮಾಡವ್ರೆ. ಮದುವೆ ಆಗಿ 6 ವರ್ಷ 7 ವರ್ಷ ಆಗದೆ. ಅವನಿಗೆ 2 ಮಕ್ಕಳವ್ರೆ, ಅವರು ಚೆನ್ನಾಗವ್ರೆ. ಮದುವೆ ಆಗಿ 7 ವರ್ಷ 8 ವರ್ಷ ಆಯಿತು. ಫೋನ್ ಬಂದದ್ದು ನನಗೇನು ಹೇಳಲಿಲ್ಲ ಅವನು. ಫೋನ್ ಬತ್ತಲ್ಲ ಅಂದ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಏನೋ ಅಂದ್ಬಿಟ್ಟು ಅವರು ಕೇಳಿದ್ರು ಎಲ್ಲಿದೆಯಾ ಅಂತ. ನಾನು ಮನೇಲಿ ಅವನಿ ಊಟ ಮಾಡ್ತವನಿ ಬರ್ತೀನಿ ಇರ್ರಿ ಅಂತ ಅಂದದಕ್ಕೆ ಅವನು ನಮ್ಮೂರಲ್ಲಿ ದೇವಸ್ಥಾನ ಅದೇ ಮಾರಮ್ಮನ ದೇವಸ್ಥಾನ, ಆ ದೇವಸ್ಥಾನದ ಹತ್ರಕ್ಕೆ ಬರೀ ಸಿಗ್ತೀನಿ ಅಂತ ಅವರು ಇದ್ದಾರಾ ಅಂತ ಅವರು ಇದ್ದಾರಾ ಅಂದದಕ್ಕೆ ಅವರು ಆ ಕಡೆಯಿಂದ ಆ ಕಡೆಯಿಂದ ರಿಪ್ಲೈ ಏನು ಬತ್ತು ಅಂತ ನನಗೆ ಕೇಳಿಸ್ಲಿಲ್ಲ. ಅದಕ್ಕೆ ಅವನು ತಕ್ಷಣಕ್ಕೆ ಕೈ ತೊಳ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಓದಿದ್ದೆ. ಮತ್ತೆ ವಾಪಸ್ಸು ಮನೆಗೆ ಬರಲಿಲ್ಲ ಅವನು. ನಾವು ಇನ್ನು ದಿನನಿತ್ಯ ಏನಾದೆ ಅದನ್ನು ಮಾಡ್ಬಿಟ್ಟು ಮಲ್ಕೊಂಡಿದ್ದೋ. ಇಲ್ಲಿ ನಮ್ಮ ಪಕ್ಕದ ಮನೆಯವ್ರು ಬಂದು ಎದೊಳ್ಸಿದ್ರು. ಅಲ್ಲಿ ಹೋದ ತಕ್ಷಣ ನಿಮ್ಮ ಅಣ್ಣಂಗೆ ಅದೇನೋ ಆಕ್ಸಿಡೆಂಟ್ ಆಗದೆ ಅಂತ ಅಂದ್ಬಿಟ್ಟು ಕರ್ಕೊಬಂದರು. ನಮಗೆ ಗೊತ್ತಿರಲಿಲ್ಲ. ನಮಗಿಲ್ಲಿ ಬಂದಮೇಲೆ ನನಗೆ ಗೊತ್ತಾದದ್ದು. ಬೈಕಲ್ಲಿ ಅಂತ ಅಂದರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡು ನಮ್ಮ ಗೊತ್ತಿರೋರೇ ಅವರೇ ಇಲ್ಲಿಗೆ ನೈಟು. ಆದರೆ ಆ ಹುಡ್ಗಂಗೆ ಗೊತ್ತಿಲ್ಲ ನಮ್ಮ ಅಣ್ಣ ಅಂದ್ಬಿಟ್ಟು. ಇಲ್ಲಿ ಆಂಬುಲೆನ್ಸ್ ಓಡಿಸ್ತಾರಲ್ಲ ಆ ಅಣ್ಣ ಆ ಕಡೆ ಕೂತಿದ್ರಂತವ್ರು 10:30 10:45 ಅವ್ರು ಕೂತಿದ್ದಾಗಿ ಇವರು ಫಾಸ್ಟಾಗಿ ಹೋಗೋರೆ. 3 ಜನನು ಮಧ್ಯದಲ್ಲಿ ನಮ್ಮ ಅಣ್ಣನ ಕೂರಿಸ್ಕೊಂಡು ಹಿಂದೆ ಮುಂದೆ ಅವ್ರು ಕೂತ್ಕೊಂಡು ಹೋಗೋರೆ. ಆದರೆ ಎಡಗಾಲು ಕೆಳಗೆ ಬಿದ್ದೋಗೋದೆಲ್ಲ ಅವರು ನೋಡ್ಕೊಳ್ಳಿಲ್ಲ. ಅವ್ರು ಹೋಗೋ ಇದರಲ್ಲಿ ಎಳ್ಕೊಂಡು ಹೊಂಟೋಗೋರೆ. ದಾರಿ ಉದ್ದಕ್ಕೂ ಎಳ್ಕೊಂಡು ಹೋಗಿರೋದು ಇವ್ರು ಗಮನಿಸಿರೋದ್ರಿಂದ ಹಿಂಗೆ ಮುಂದಕ್ಕೆ ಹೋಗಿ ಗಾಡಿ ಅದೇ ತಕ್ಷಣಕ್ಕೆ ಪೆಟ್ರೋಲ್ ಖಾಲಿಯಾಗಿ ಗಾಡಿ ನಿಂತೋಗದೆ. ಮಳವಳ್ಳಿಲೇ ಇಲ್ಲೇ TV ಸರ್ಕಲಲ್ಲಿ ನಿಂತಿರೋದಕ್ಕೆ ಇದೇ ನಿಂಗೆ ಈ ಥರ ಕಾಲೆಲ್ಲ ಎಳ್ಕೊ ಹೋದ್ರಲ್ಲ ಅಂದ್ಬಿಟ್ಟು ಇವ್ರು ಹಿಂದೆನೇ ಹೋಗೋರು ಅಣ್ಣವರು. ಆಂಬುಲೆನ್ಸ್ ಓಡಿಸ್ತಾರಲ್ಲ ಅವ್ರು ಹೋಗಿ ಕೇಳೋದಕ್ಕೆ ಏನಾಯ್ತಪ್ಪ ಅಂತ ಅಂದದಕ್ಕೆ ಆಕ್ಸಿಡೆಂಟ್ ಆಗ್ಬಿಟ್ಟದೆ, ಆಸ್ಪತ್ರೆ ಕರ್ಕೊಂಡು ಹೋಯ್ತಮ್ಮಿ ಅಂತ ಅಂದಾಗ ಇಲ್ಲೇ ಆಸ್ಪತ್ರೆ ಅದಲ್ಲ ಬನ್ನಿ ತೋರಿಸೋರಿ ಅಂತ ಅಂದಾಗ ಅವನು ಬ್ಲಡ್ಡು ಹಿಂದೆ ಮುಂದೆ ಕೂತಿರೋರಿಗೆಲ್ಲ ಬ್ಲಡ್ ಆಗಿತ್ತಲ್ಲ. ಇಲ್ಲಿ ಇವ್ರು ಏನೋ ಮಾಡ್ತವ್ರೆ ಅಂತ ಅಂದ್ಬಿಟ್ಟು ಅವರು ಪೊಲೀಸವ್ರಿಗೆಲ್ಲ ಫೋನ್ ಮಾಡಿ ಅವ್ರನ್ನೂ ಹಿಡ್ಕೊಂಡು ನಮ್ಮ ಅಣ್ಣನ್ನು ಕರ್ಕೊಬಂದು ಇಲ್ಲಿಗೆ ಹಾಕ್ಬಿಟ್ಟು ಆಮೇಲೆ ಪೊಲೀಸ್ನವರು ನಮ್ಮೂರವ್ರು ಫೋನ್ ಮಾಡಿ ನಮ್ಮೂರವರು ನಮಗೆ ವಿಷಯ ತಿಳಿಸಿ ಆಮೇಲೆ ಇಲ್ಲಿಗೆ ಕರ್ಕೊಬಂದರು ಸರ್. ಕರ್ಕೊಬಂದವ್ರೆ. ಬಡವ್ರ ಮಕ್ಕಳು ಅಂತ ಅಂದರೆ ಏನಾದ್ರು ಮಾಡ್ಬೋದಾ ಸರ್? ಬಡವ್ರಿಗೂ ಒಂದು ಜೀವನ ಅದೇ ಅಲ್ವ ಸರ್? ಆ ಜೀವನ ರೂಪಿಸ್ಕೋಕ್ಕೆ ಬಿಡಲ್ರಲ್ಲ ಸರ್. ಸಣ್ಣ ಮಕ್ಕಳು ಇನ್ನೂ ಅವನು ಇವಾಗ 34 ವರ್ಷ, ಇನ್ನೂ ತುಂಬನೇ ಇಲ್ಲ 34 ವರ್ಷನೂ. ಮನೆಗೆ ಆಧಾರ ಅವನೇ. ನಮ್ಮ ಅಪ್ಪ ಅಮ್ಮನ ನೋಡಿದ್ರೆ ಎಂಥವ್ರಿಗೂ ಹೊಟ್ಟೆ ಉರಿಯುತ್ತೆ. ಇಂಥ ವಯಸ್ಸಲ್ಲೂ ಅವರು ದುಡಿತಾ ಇದ್ದಾರ ಅಂತ ಅಂದ್ಬಿಟ್ಟು ಅವರು ಜೊತೆಲೇ ಇದ್ಕೊಂಡು ಜೊತೆಲೇ ತಿಂದವರು. ನಮ್ಮ ಮನೆಗೆ ಬಂದು ಇಟ್ಟು ಊಟನೂ ಮಾಡಿರೋರು. ಅನ್ನೋದು ಋಣ ಇದ್ದಿರ ಅವನ ಹಂಗೆ ಚುಚ್ಚಕ್ಕೆ ಬಿಡ್ತಿರ್ಲಿಲ್ಲ. ಅವನು ಚುತ್ತಿದಾಗ ಅವನು ಅರ್ತಿದ್ದಾರು ನೋಡ್ಬಿಟ್ಟಾರು ಬಿಟ್ಬಿಡೋರು. ಅವನು ಅಷ್ಟು ಅಣ್ಣ ನೋಡಿದ್ದೀನಿ, ಆದರೆ ಅಷ್ಟು ಇದಾಗಿ ನೋಡಲಿಲ್ಲ. ಅವನು ಅಷ್ಟೊಂದು ಕ್ರೂರವಾಗಿ ಕೊಲ್ಲೋಕ್ಕೆ ಅವನೇನು ಮಾಡಲೇ ಇಲ್ಲ. ಮಾಡಿದರೆ ನಾವೆಲ್ಲ ಇದ್ದು, ನಮ್ಮ ಅಪ್ಪ ಅವ್ವ ಇದ್ದರು. ನಮ್ಮ ಅಪ್ಪ ನಮ್ಮ ಅವ್ವಂಗೆ ಶಕ್ತಿ ಇಲ್ಲ ಅಂತಂದರೆ ನಮ್ಮ ಅಕ್ಕ ತಂಗಿರು ಸುಮಾರಾಗಾರು ಅಮ್ಮಿ ಅವ್ರಿಗೆ 1 ಲಕ್ಷ ತೀರಿಸ್ಬೇಕು, 50,000 ತೀರಿಸಿರು ಅವ್ರು ನಮ್ಗಳಿಗೆ ಹೇಳಿದರೆ ಗೊತ್ತಿಲ್ಲ. ಆ ದುಡ್ಡಂದಾಗಿದ್ರೆ ನಾನು ಹೇಳ್ತಾ ಇರೋದು. ಇನ್ನು ಬೇರೆ ವಿಚಾರ ಏನು ಅಂತಲೇ ಗೊತ್ತಿಲ್ಲ. ನಮ್ಮ ಅಪ್ಪ ಅವಂಗೆ ಆಧಾರನೇ ಇಲ್ಲ. ಇನ್ನು ಒಂದು ಮನೆ ದೀಪನೇ ಆರೋಯ್ತು. ಅದು ನಮ್ಮ ಊರಲ್ಲಿ ಚಿಕ್ಕ ಮನೆ ನಮ್ಮ ಅಮ್ಮವ್ರದ್ದು. ಆ ಮನೆನೇ ನುಣ್ಗೋಯ್ತು.
ನಮ್ಗಿರೋದೇ ಒಬ್ಬ ಅಣ್ಣ, ಅವನೇನೇ ಮಾಡಲಿ ಮಾಡ್ದೇ ಇರಲಿ ನಮಗೂ ಒಬ್ಬ ಅಣ್ಣ ಅವನೇ ಅಂತ ಅಂದ್ಬಿಟ್ಟು ನಮಗೂ ಧೈರ್ಯ ಇರ್ತಿತ್ತು. ನಾನು ಎಲ್ಲರೂ ಹೋದ್ರೆ ಸಾಕು, ಇನ್ನೂ ಬರ್ನಿಲ್ವಲ್ಲ ಅಂತ ಫೋನ್ ಮಾಡಿ ಕೇಳೋನು, ನನ್ನ ಮಕ್ಳು ಕೇಳೋನು. ಎದೆದ್ರುಗಡೆ ನಮ್ಮ ಮನೆ ಇರೋದು, ಅವ್ರ ಮನೇಲಿ ಇರೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೇಲಿ ಇರೋನು. ನಾನೇನಾರ ತಿನ್ನಿಲ್ಲ ಊಟನ ಅಂತಂದರೆ ಬಾ ಜೊತೆಲಿ ಕೂತ್ಕೊಂಡು ಊಟ ಮಾಡಮ್ಮ ಅಂತ ಅನ್ನೋನು. ಅವ್ರು ಏನೇ ಆಗಿರಲಿ, ನಮ್ಮ ಅಮ್ಮ ಅಪ್ಪ ಬಡವರೇ ಇರ್ಬೋದು, ಊರಲ್ಲಿ ಯಜಮಾನ್ರುಗಳವ್ರೆ, ದೊಡ್ಡ ವ್ಯಕ್ತಿಗಳು ಅಂತ ಅವ್ರೆ. ಅವ್ರ ಜೊತೆಲಿ ಮಾತಾಡಿ ಬಗೆಹರಿಸ್ಕೋಬೋದಿತ್ತು. ಬಗೆಹರಿಸ್ಕೋದೇ ಇರೋದು ಯಾವುದೂ ಸಮಸ್ಯೆ ಇಲ್ಲ. ಬಗೆಹರಿಸ್ಕೋಬೇಕಾಗಿರೋದೆ ಎಲ್ಲರೂ. ಈ ಥರ ಜೀವನನೇ ಹಾಳು ಮಾಡಿಬಿಟ್ರು ಸರ್. ಗೊತ್ತಿಲ್ಲ, ಅವ್ರು ನಾನು ಅನ್ಕೋತೀನಿ ಎಲ್ಲ ಇಟ್ಬಿಡೋಕೆ ಮಾಡಿದರು ಸರ್. ಬಡವರಲ್ವಾ, ಯಾರು ಕೇಳೋದಿಲ್ವಲ್ಲ. ಇವಾಗ ಅದೇ ದಪ್ಪನ ಮಾಡಿಬಿಟ್ರೆ ಮುಗೀತು, ಇದ್ರ ಕೆಲಸ ಮುಗೀತು. ಯಾಕಂದರೆ ಇವ್ರ ಹತ್ರ ಶಕ್ತಿ ಇಲ್ಲ. ಏನು ಮುಂದೆ ಏನಾರ ಮೂವ್ ಮಾಡಿಸ್ತೀನಿ ಅಂದರೆ ಹಣ ಬೇಕು ಅವ್ರಿಗೆ, ಅದಿಲ್ಲ. ಜನ ಬೇಕು, ಜನನೇ ಇರೋದಿಲ್ಲ ಒಂದೊಂದು ಟೈಮಲ್ಲಿ. ಎಲ್ಲ ಟೈಮಲ್ಲೂ ನಮಗೆ ಎಲ್ಲ ಜನಗಳು ಬರೋಕ್ಕಾಗೋದಿಲ್ಲ ಸರ್. ಜನಗಳ ಮೇಲೆ ನಾವು ಇದು ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಅವ್ರು ಆ ಥರನೇ ಮಾಡಬೇಕು ಅಂತ ಇದ್ರು ಅನಿಸುತ್ತೆ. ಕೂಲಿ ಮಾಡೋನ್ಗೆ ಆ ಥರ ಚಿತ್ರಹಿಂಸೆ ಕೊಟ್ಟವ್ರೆ ಅಂತಂದರೆ ಅಂಥದ್ದು ಏನು ಮಾಡಿದ ಸರ್? ಅದು ಹೇಳ್ಬೋದಿತ್ತಲ್ಲ. ಗೊತ್ತಿಲ್ಲ ಸರ್. ಕೂಲಿ ಮಾಡ್ತಿದ್ದಲ್ಲ, ಇನ್ನೊಂದು ಏನಾರು ವ್ಯವಹಾರಿಕವಾಗಿದ್ದಿದ್ರೆ, ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಇದ್ದಿದ್ರೆ ಬಿಡ್ರಿ, ಇವನು ಸುತ್ತಮುತ್ತ ವ್ಯವಹಾರಗಳಿದ್ದ ಏನೋ ಕಿರಿಕ್ ಮಾಡ್ಕೊಂಡವನೆ ಅಂತ ಅನ್ಬೋದಿತ್ತು. ನಮ್ಮೂರಲ್ಲ, ಅಲ್ಲಿ ಬೇರೆ ಊರಿಗೆಲ್ಲ ಒಯ್ತಾನಲ್ಲ, ಆ ಊರಲ್ಲೆಲ್ಲ ಕೇಳಿದ್ರೆ ಮಹೇಶ ತೀರೋಗಿದ್ದಾನ ಅಂತ ಎಲ್ಲಿಂದನೋ ಬಂದು ನೋಡ್ಕೊಂಡು ಹೋಯ್ತವ್ರೆ. ಅಂಥವನಾಗಿದ್ರೆ ಇಂಥವ್ನು ಯಾಕೆ ಮುಖ ನೋಡೋಕೆ ಅಂತ ಬರ್ತಿರ್ಲಿಲ್ಲ ಅವ್ರು ಯಾರು.